ಆ, ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಪ್ರತಿ ವರ್ಷ ನವೆಂಬರ್ 30ನೇ ತಾರೀಕು ನನ್ನ ಒಂದು ಜನ್ಮದಿನದ ಪ್ರಯುಕ್ತ ಸಾಕಷ್ಟು ಜನ ನನ್ನ ಸ್ನೇಹಿತರು ಮತ್ತು ನನ್ನ ಎಲ್ಲ ಹೃದಯ ಸ್ನೇಹಿತರು, ಕರ್ನಾಟಕದ ಎಷ್ಟೋ ಜನ ತಾಯಿಯಂದರು, ಅಣ್ಣಂದರು, ತುಂಬ ಜನ ಆಶೀರ್ವಾದ ಪ್ರೀತಿ ಕೊಟ್ಟಿದ್ದೀರಾ. ಪ್ರತಿ ವರ್ಷ ನೀವು ಕೊಟ್ಟಿರೋ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಈ ವರ್ಷ ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 30ನೇ ತಾರೀಕು ಬೆಳಗ್ಗೆ ಹೋಮ ಹವನಗಳು, ಪೂಜೆ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ಹುಟ್ಟುಹಬ್ಬ ಆಚರಣೆಯನ್ನು ಖಂಡಿತವಾಗ್ಲೂ ಈ ವರ್ಷ ಮಾಡ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿದ್ದೀನಿ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಆಶ್ರಮ ನಿರ್ಮಾಣ ಆಗ್ತಿರೋ ತಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ನೀವು ಯಾರಾದರೂ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಿಸೋದಾಗಿರ್ಬೋದು, ಹಾರ ಹಾಕೋದಾಗಿರ್ಬೋದು, ಇದನ್ನು ಮಾಡೋದ್ರ ಬದಲು ಒಂದೊಂದು ಮೂಟೆ ಸಿಮೆಂಟು ಅಥವಾ ಇಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ. ಸೊ ರೇಷನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು ದಿನಸಿ ಸಾಮಗ್ರಿಗಳು ತಂದುಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ನನ್ನ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನೀವು ಪ್ರತಿ ವರ್ಷ ನಿಮ್ಮ ಮನೆಯ ಮಗನ ಥರ ನನ್ನ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೀರಾ. ಸೊ ಹಾರ ಆಗಿರ್ಬೋದು, ಕೇಕ್ ಕಟ್ ಮಾಡಿಸೋದಾಗಿರ್ಬೋದು, ಇದನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀರಾ. ಸೊ ಈ ವರ್ಷ ಯಾಕೋ ಅದು ಬೇಡ ಅಂತ ನನಗನ್ನಿಸ್ತು. ಹಾಗಾಗಿ ಯಾಕಂದರೆ ಹೊಸದಾಗಿ ನಿರ್ಮಾಣ ಆಗ್ತಿರೋ ಕಟ್ಟಡಕ್ಕೆ ನೀವು ಆ ಖರ್ಚು ಮಾಡೋ ಹಣದಲ್ಲಿ ಒಂದು ಮೂಟೆ ಸಿಮೆಂಟ್ ಕೊಟ್ಟರು ಕೂಡ ತುಂಬ ಖುಷಿಯಾಗುತ್ತೆ. ಸೊ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ಎಲ್ಲರೂ ಕೂಡ ನನಗೆ ಶುಭ ಹಾರೈಸಿದವ್ರಿಗೆ ಮತ್ತು ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ, ತಾಯಿಯಂದರಿಗೆ, ಅಣ್ಣಂದರಿಗೆ, ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ತಾವೆಲ್ಲ ಗಮನಿಸ್ತಾ ಇರ್ಬೋದು, ಈ ಒಂದು ಆಶ್ರಮದಲ್ಲಿ ಬರೋಬ್ಬರಿ 160-170 ಜನ ಪ್ರತಿದಿನ ದಾಸೋಹ ನಡೆಯುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಪ್ರಸಾದ ರೂಪದಲ್ಲಿ ನೀವು ಕೂಡ ಏನಾದರೂ ದೇಣಿಗೆಯನ್ನು ನೀಡ್ಬೋದು. ಈ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ವರ್ಷ ಆಚರಣೆ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೇಕು, ಹಾರ ತರೋದ್ರ ಬದಲು ಮೆಡಿಷನ್ಸು, ರೇಷನ್ಸು, ಸಾಕಷ್ಟು ಅವಶ್ಯಕತೆ ಇರುವಂಥ ವಸ್ತುಗಳು. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ಲೀಸ್. ಧನ್ಯವಾದ. ಸೊ ಪ್ರತಿ ವರ್ಷವೂ 30ನೇ ತಾರೀಕು ಅಂತ ಬಂದರೆ ನಮಗೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಏನಪ್ಪ ಅವತ್ತು ವಿಶೇಷ ಅಂದರೆ, ನಾವೆಲ್ಲ ಇಷ್ಟಪಡುವಂಥ ದೇವರು ಬರ್ತಡೇ. ಸೊ ಪ್ರತಿ ವರ್ಷವೂ ಆಚರಣೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ಕೋತಿದ್ದೆ ನಮ್ಮ ಕೈಲಾದ ಮಟ್ಟಿಗೆ. ಸೊ ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಜನಸ್ನೇಹಿ ಸ್ವರ್ಗ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ತುಂಬ ಕನಸು, ಶ್ರಮ ತುಂಬ ಇದೆ. ಸೊ ನೀವು ತರೋ ಅಂಥ ಕೇಕ್ ಆಗಿರ್ಬೋದು, ಹಾರ ಆಗಿರ್ಬೋದು, ಅದರ ಬದಲು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ 1 ಲೀಟ್ರು ಹಾಲಾಗಿರ್ಬೋದು, 1 kg ಸಕ್ಕರೆ ಆಗಿರ್ಬೋದು, ಇಲ್ಲಿಗೆ ಬೇಕಾಗಿರೋ ದಿನಸಿ ಸಾಮಗ್ರಿಗಳು, ಹಾಗೆ 1 ಇಟ್ಟಿಗೆ ಸಿಮೆಂಟು ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ನೀವೆಲ್ಲರೂ ಬಂದು ನಮ್ಮ ಯಜಮಾನರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರೂ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಇವರು ಕೆಲಸ ಮಾಡ್ಬೋದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ತುಂಬ ಮುಖ್ಯ. ಸೊ ಇಡೀ ಕರ್ನಾಟಕ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಕೈಲಾದಷ್ಟು ನಿಮ್ಮ ಮನೆ ಮಕ್ಕಳಂತ ತಿಳ್ಕೊಂಡು ಇವಾಗ ನಮ್ಮ ಜನಸ್ನೇಹಿ ಸ್ವರ್ಗ ನಿರ್ಮಾಣ ಆಗ್ತಿದೆ. ಅದಕ್ಕೇನಾದರೂ ನಿಮ್ಮ ಕೈಲಾದಷ್ಟು ಇಷ್ಟೇ ಕೊಡಬೇಕು ಅಂತ ಏನಿಲ್ಲ. 1 ಇಟ್ಟಿಗೆ ಕೊಟ್ಟರು ನಿಜವಾಗ್ಲೂ ಖುಷಿಯಾಗುತ್ತೆ, 1 ಲೀಟ್ರ್ ಹಾಲು ಕೊಟ್ಟರು ಖುಷಿಯಾಗುತ್ತೆ. ನೀವೆಲ್ಲರೂ ಬಂದು ನಮ್ಮ ಯಜಮಾನರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಇದೇ 30ನೇ ತಾರೀಕು ಭಾನುವಾರ. ಸೊ ಬೆಳಗ್ಗೆಯಿಂದನೇ ಶುರು ಆಗುತ್ತೆ. ಹೋಮ ಹವನಗಳಾಗಿರ್ಬೋದು, ಪೂಜೆ ಪುನಸ್ಕಾರಗಳಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಿರುತ್ತೆ. ನೀವೆಲ್ಲರೂ ಬರಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆಲ್ಲರೂ ಗೊತ್ತಿರುವ ಹಾಗೆ ನವೆಂಬರ್ 30ನೇ ತಾರೀಕು ವಿಶೇಷವಾಗಿ ನಮ್ಮ ಸ್ವಾಮಿಯವರು ಇಲ್ಲಿ ಪ್ರತಿಷ್ಠಾಪನೆ ಆದಂಥ ದಿನ. ಸೊ ಹಾಗಾಗಿ ನಾವು ವಿಶೇಷವಾಗಿ ಅವರಿಗೆ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಸೊ ಅವರ ಒಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಅವ್ರಿಗೆ ಪೂಜೆ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ, ಅವರಿಗೆ ಹೋಮ ಹವನಗಳು ಮಾಡೋದ್ರ ಜೊತೆಗೆ ನಮಗೆಲ್ಲ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಈ ವರ್ಷ ಮಾತ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇಟ್ಟಿಗೆ, ಮಳ್ಳು, ಜಲ್ಲಿ ಅವಶ್ಯಕತೆ ಇದೆ. ಹಾಗೆ ಸಾವಿರಾರು ಜನ ಇಲ್ಲಿ ದಾಸೋಹ ನಡೆಯುತ್ತೆ. ಅವರಿಗೆ ಮೆಡಿಸಿನ್ಸ್ ಅವಶ್ಯಕತೆ ಇದೆ, ಬಟ್ಟೆ ಅವಶ್ಯಕತೆ ಇದೆ, ರೇಷನ್ಸ್ ಅವಶ್ಯಕತೆ ಇದೆ. ಹಾಗಾಗಿ ನೀವು ಹಾರ ಮತ್ತು ಕೇಕನ್ನು ಕಟ್ ಮಾಡಿಸಿದ್ರ ಬದಲು ನಿಮ್ಮ ಖುಷಿ ಅಥವಾ ನನಗೆ ಒಂದು ಪ್ರೀತಿಗೋಸ್ಕರ, ನನ್ನ ಮೇಲೆ ಇಟ್ಟಿರುವಂಥ ಒಂದು ಗೌರವಕ್ಕೋಸ್ಕರ ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದು ಸಿಮೆಂಟ್ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮಳ್ಳಾಗಿರ್ಬೋದು, ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರೂ ಪ್ರೀತಿಗೆ ಯಾವಾಗಲೂ ಚಿರಋಣಿ. ಕರ್ನಾಟಕದ ಸಮಸ್ತ ಜನರ ಪಾದಗಳಿಗೆ ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.